ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಾವಳಿ ಹಬ್ಬ ಶುರು ಆಯಿತು. ಇನ್ನೇನು ಮನೆ ತುಂಬ ಕೆಲಸ. ಇವತ್ತು ನೋಡಿ, ಇವತ್ತು ಬುಧವಾರ ಬೆಳಗ್ಗೆ ಬೇಗನೆ ಪಾತ್ರೆ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಆನಂತರ ಬೇಗ ಮನೆಯೆಲ್ಲ ಧೂಳು ತೆಗಿಬೋದು. ಧೂಳು ತೆಗೆದು ಮತ್ತು ಪೇಂಟ್ ತೊಗೊಂಡು ಬಂದಿದ್ದಾರೆ ಹಸ್ಬೆಂಡ್. ಪೇಂಟ್ ಹೊಡಿಬೇಕು ಇವತ್ತು. ಹೇಗಿದ್ದರೂ ಕೂಡ ಸಂಜೆ ಪೇಂಟ್ ಹೊಡಿಯೋದೇ ಕೆಲಸ ಆಗುತ್ತೆ ಅಂತ ಎಣಿಸ್ಕೊಂಡು ಬೆಳಗ್ಗೆನೇ ಎಲ್ಲ ಪಾತ್ರೆನೂ ಒಳಗಡೆ ಒಂದು ಪಾತ್ರೆ ಬಿಡದೆ ಎಲ್ಲ ಪಾತ್ರೆನೂ ಹೊರಗಡೆ ಹಾಕಿ ಎಲ್ಲ ಪಾತ್ರೆ ತೊಳೆದಿಟ್ಟಾಯಿತು. ಇವಾಗ ಆಗಲೇ 12 ಗಂಟೆ ಆಯಿತು. ಪಾತ್ರೆ ತೊಳೆಯುವಷ್ಟರಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ 8:30ಗೆ ಪಾತ್ರೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಖಾಲಿ ಒಂದು ಚಹಾ ಕುಡಿದು 12 ಗಂಟೆ ಆಯಿತು. ಎಲ್ಲ ತೊಳೆದೆ. ಎಲ್ಲ ತೊಳೆದು ಇನ್ನು ಒಣಗ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿತ್ತಲ್ವ, ಹಾಗಾಗಿ ಒಣಗ್ಲಿಕ್ಕೆ ಇಟ್ಟಿದ್ದೀನಿ. ಅದು ಒಣಗುವಷ್ಟರಲ್ಲಿ ಸ್ವಲ್ಪ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದೇ ಬಿಡ್ತಾರೆ. ಅವರು ಬಂದಾದ ನಂತರ ಇಮಿಡಿಯೇಟಾಗಿ ಸ್ವಲ್ಪ ಧೂಳೆಲ್ಲ ತೆಗೆದು ಕೊಡ್ತಾರೆ. ಧೂಳೆಲ್ಲ ತೆಗೆದು ಪೂರ್ತಿ ಕ್ಲೀನ್ ಮಾಡಬೇಕು. ಎಲ್ಲ ಪಾತ್ರೆ ತೊಳೆದು ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಕೂಡ ಹಸಿವಾಗಿತ್ತು. ಸೊ ಅವರಿಗೆ ಕೂಡ ಏನಾದರೂ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿ ಮಧ್ಯಾಹ್ನ ಮತ್ತು ಸಂಜೆಗೆ ಎರಡು ಒಟ್ಟಿಗೆ ರೆಡಿ ಮಾಡಿಬಿಡ್ತೀನಿ. ಇದು ನೋಡಿ ಮೊನ್ನೆ ಹಾಕಿದ್ದಾರೆ. ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಒಂದು ಕಿಟಕಿ ಇತ್ತಲ್ಲಿ, ತುಂಬಾ ಹುಳ ತಿಂದು ಹೋಗಿತ್ತು. ಆ ಕಿಟಕಿ ತೆಗೆಯೋಷ್ಟರಲ್ಲಿ ಅರ್ಧ ಗೋಡೆನೇ ಬಿದ್ದೋಯ್ತು. ಅದಾದ ನಂತರ ಅದಕ್ಕೆಲ್ಲ ಸಾರಣಿ ಮಾಡಿಟ್ಟಿದ್ದೀವಿ. ಸಾರಣಿ ಮಾಡಿ ಟಿ ವಿಯನ್ನು ಅಲ್ಲಿಗೆ ಫಿಕ್ಸ್ ಮಾಡಿಟ್ಟಿದ್ದೀವಿ. ಇವಾಗ ಒಂಥರ ಲುಕ್ ಕಾಣ್ತಿದೆ. ಇನ್ನು ಪೇಂಟ್ ಆದ ನಂತರ ಚೆಂದ ಕಾಣ್ಬೋದು. ಪೇಂಟ್ ಆದ ನಂತರ ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತದಂತ. ಅಡುಗೆ ಮನೆಯೆಲ್ಲ ನೋಡಿ ಎಲ್ಲ ಖಾಲಿ ತುಂಬ ಅಂದರೆ ತುಂಬ ಸಾಮಾನಿತ್ತು. ಒಂದು ಬಿಡದೇ ಅಡುಗೆ ಮನೆಯಲ್ಲೆಲ್ಲ ಇರುವ ಸಾಮಾನನ್ನು ತೊಳೆದಾಯಿತು. ಇನ್ನೇನು ಮಸಾಲೆ ಡಬ್ಬಿ ಅದೆಲ್ಲ ಉಂಟು, ಅದನ್ನು ಮತ್ತೆ ನಾಳೆ ಪೇಂಟ್ ಹೊಡೆದಾದ ನಂತರ ಎಲ್ಲ ಕ್ಲೀನ್ ಮಾಡುವಾಗ ಒಂದೇ ಸಲಕ್ಕೆ ಎಲ್ಲನೂ ತೆಗೆದು ಮತ್ತು ತೊಳ್ಕೊಂಡ್ರಾಯ್ತು ಅಂತ ಹಾಗೆಯೇ ಇಟ್ಟಿದ್ದೀನಿ. ಇಷ್ಟು ತೊಳೆಯೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಯಿತು. ಇನ್ನೇನಿದ್ರು ಅಡುಗೆ ಮಾಡಿಕೊಂಡು ಕೆಲಸ ಶುರು ಮಾಡಬೇಕು. ಸಂಜೆ ಬೇಗ ಬರ್ತೇನೆ ಅಂತ ಹೇಳಿದ್ದಾರೆ ಹಸ್ಬೆಂಡು. ಬೇಗ ಬಂದು ಕೂಡಲೇ ಅವರಿಗೆ ಸ್ವಲ್ಪ ಚಹಾ ಏನಾದರೂ ಕೊಟ್ಟು ಇದು ಮಾಡಬೇಕು. ಬಂದು ಆಯಿತು. ಮತ್ತು ಪೇಂಟ್ ಕೆಲಸ ಶುರುನೂ ಆಯಿತು. ಎಲ್ಲ ಸಾಮಾನು ಒಂದೊಂದೇ ರೂಮ್, ಕಿಚನ್ ಎಲ್ಲ ನಾನು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅಲ್ವ, ಅದನ್ನೆಲ್ಲ ಒಂದು ಬೇರೆ ಡಬ್ಬಕ್ಕೆಲ್ಲ ಹಾಕಿ ತೆಗೆದಿಟ್ಟಿದ್ದೆ. ಇನ್ನು ಎಲ್ಲ ಧೂಳು ತೆಗೆದ್ವಿ. ಧೂಳು ತೆಗೆಯೋದು ಅಷ್ಟರಲ್ಲಿ ತಮ್ಮನು ಬಂದಿದ್ದ. ಹಾಗೆಯೇ ಅವನು ಕೂಡ ಒಂದೆರಡು ರೂಮಿಗೆ ಪೇಂಟ್ ಹೊಡಲಿಕ್ಕೆ ಶುರು ಮಾಡಿದ್ದ. ಇದು ರಾತ್ರಿ 11:30 ಆಗಿತ್ತು ಟೈಮು. ಆವಾಗ ಸ್ವಲ್ಪ ಅನ್ನ ಕಮ್ಮಿ ಬಿದ್ದಿತ್ತು. ಆವಾಗ ಅನ್ನಕ್ಕಿಟ್ಟು ಸ್ವಲ್ಪ ಟೊಮೆಟೊ ಸಾರು ಕೂಡ ಮಾಡಿದೆ. ಸ್ವಲ್ಪ ಚಪಾತಿ ಇತ್ತು, ಹಾಗೆಯೇ ಬೀನ್ಸ್ ಪಲ್ಯ ಇತ್ತು. ಇಷ್ಟಾದರೆ ಸಾಕಂತ ಎಣಿಸಿ 11:30ಗೆ ಮಾಡ್ತಾಯಿದ್ದೀವಿ. ಈಗ ಅಡುಗೆ ಮನೆ ಎಲ್ಲ ತೊಳೆದಾಯಿತು. ಅಷ್ಟರೊಳಗೆ ನಾನು ಸಾಮಾನೆಲ್ಲ ಹೊಂದಿಸ್ಕೊಳ್ತಾ ಇದ್ದೆ. ಕೆಲವೊಂದು ಹೊಂದಿಸ್ಕೊಳ್ತಾ ಇರುವಾಗಲೇ ಅನ್ನ ಟೊಮೆಟೊ ಸಾರು ಕೂಡ ರೆಡಿ ಮಾಡಿಕೊಂಡೆ. ಮತ್ತು ಸ್ವಲ್ಪ 12 ಗಂಟೆ ಆಯಿತು ಊಟ ಮಾಡುವಾಗ. 12 ಗಂಟೆ ತನಕ ಮಾಡಿ ಮತ್ತು ಇದ್ದದೆಲ್ಲ ಅಲ್ಲೇ ಇಟ್ಟು ಮತ್ತು ನಾಳೆ ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ನಾನು ಕೂಡ ಎಲ್ಲ ಸಾಮಾನು ಹೊಂದಿಸ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಹಾಗೇ ಇತ್ತು. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊಂದಿಸ್ಕೊಂಡೆ. ಮತ್ತು ಎಷ್ಟಂತ ಟೈಮ್ ಆಗಿತ್ತಲ್ಲ, ಏನು ಉಳಿದದನ್ನು ನಾಳೆ ಮಾಡಿಕೊಂಡ್ರಾಯ್ತು ಅಂತ ಊಟ ಮಾಡಿದ್ವಿ. ಊಟ ಮಾಡಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅದು ಪೇಂಟೆಲ್ಲ ಮೇಲೆ ಹಾಕಿದ್ದು ಎಲ್ಲ ಚೆಲ್ಲಿತ್ತಲ್ವ, ಅದನ್ನೇ ಕ್ಲೀನ್ ಮಾಡಿಕೊಂಡೆ. ಮತ್ತು ಉಳಿದ ಸಾಮಾನಿನೂ ನಾಳೆ ಫುಲ್ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಡಬೇಕಂತೇಳಿ ಈ ಶೆಲ್ಫಿಗೆಲ್ಲ ಇದ್ದದ್ದೆಲ್ಲ ಸಾಮಾನು ಹಾಕಿಬಿಟ್ಟೆ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ಮಗ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ. ಇದ್ದ ಸಾಮಾನೆಲ್ಲ ಮೇಲೆ ಕೊಟ್ಟು ಅದನ್ನೆಲ್ಲ ಇಟ್ಕೊಂಡು ಆನಂತರ ಉಳಿದದನ್ನು ನಾಳೆಗೆ ಇಟ್ಟಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಬೇಗ ಎದ್ದು ಇನ್ನೊಂದು ರೂಮನ್ನು ಕೂಡ ಪೇಂಟ್ ಮಾಡಿಕೊಂಡು, ಮತ್ತು ಬಟ್ಟೆ ಉಂಟು, ತುಂಬ ಬಟ್ಟೆ ಕೂಡ ಮಡಿಸ್ಲಿಕ್ಕೆ ಉಂಟು. ಬಟ್ಟೆ ಕೂಡ ಮಡಚಿಟ್ಕೊಳ್ಬೇಕು. ಮತ್ತು ಕಿಚನ್ ಫುಲ್ ಮೇಕ್ ಓವರ್ ಮಾಡಬೇಕು ಫುಲ್ಲು. ಆನಂತರ ನಾಳೆ ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾರನೇ ದಿನ ಬೆಳಗ್ಗೆ ಹಸ್ಬೆಂಡ್ ಕೆಲಸಕ್ಕೆ ಹೋಗಲಿಲ್ಲ. ಮತ್ತು ಕೆಲಸಕ್ಕೆ ಹೋದರೆ ಇನ್ನು ಇರುವ ಕೆಲಸ ಕೂಡ ಆಗೋದಿಲ್ಲ. ಅದು ಕೂಡ ಸ್ವಲ್ಪ ಗೋಡೆ ಹೈಟ್ ಇತ್ತಲ್ವ, ಹಾಗಾಗಿ ನನಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಕೂಡ ರಜೆ ಮಾಡಿದರು. ಮತ್ತು ಇರುವ ಒಂದು ರೂಮನ್ನು ಕೂಡ ಅವರು ಪೇಂಟ್ ಹೊಡೆದ್ರು. ಅಷ್ಟರಲ್ಲಿ ನಾನು ಒಳಗಡೆ ಎಲ್ಲ ಕಿಚನನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡು ಪೂರ್ತಿ ಆ ಸಾಮಾನು ಏನಿತ್ತು, ಇನ್ನೊಂದು ಸ್ವಲ್ಪ ಸಾಮಾನು ಇತ್ತಲ್ವ, ಅದನ್ನೆಲ್ಲ ಹೊಂದಿಸ್ಕೊಂಡೆ. ಹಬ್ಬ ಬಂದರೆ
ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತ ಹೇಳಿದರೆ, ಮನೆ ತುಂಬ ಜನ ಇದ್ದರೆ ಅದು ಗೊತ್ತಾಗೋದಿಲ್ಲ ಮಾಡಲಿಕ್ಕೆ. ಒಬ್ಬರು ಇಬ್ಬರು ಇದ್ದರೆ ತುಂಬಾ ಕಷ್ಟ. 1 ಅವರ್ ಮಾಡಬೇಕು, ಇಲ್ಲ ನಾನು ಮಾಡಬೇಕು. ಮಕ್ಕಳು ಕೂಡ ಚಿಕ್ಕದಲ್ಲ, ಅವರಿಗೇನು ಅಷ್ಟು ಕೂಡ ಗೊತ್ತಾಗೋದಿಲ್ಲ. ಮತ್ತು ಎಲ್ಲ ಸಾಮಾನನ್ನು ಹೊಂದಿಸ್ಕೊಂಡು ಲಾಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಹೇಗಿದೆ ಅಂತ ನೋಡಿ. ಎಲ್ಲನೂ ಕ್ಲೀನಾಗಿ ಹೊಂದಿಸ್ಕೊಂಡಿದ್ದೀನಿ. ಇವಾಗ ಎಷ್ಟು ಮಾಡುವಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಯಿತು. ಸ್ವಲ್ಪ ಹೊರಗಡೆದು ಕೆಲಸ ಬಾಕಿ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಆನಂತರ ಒಳಗಡೆದು ಸ್ವಲ್ಪ ಆಚೆ ಹೊರಗಡೆ ಕೆಲಸ ಮಾಡೋದು ಮತ್ತು ಸ್ವಲ್ಪ ಒಳಗಡೆ ಮಾಡೋದು, ಹಾಗೆಯೇ ಮಧ್ಯಾಹ್ನ ಊಟ ಮಾಡಿ ಆನಂತರ ಮಾಡಿದ್ದು ಎಲ್ಲನೂ ಕ್ಲೀನಾಗಿ ತೊಳೆದು ಎಲ್ಲ ಹೊಂದಿಸ್ಕೊಂಡಿದ್ದೀನಿ. ಹೇಗಿದೆ ನಮ್ಮ ಕಿಚನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಯಾವ ರೀತಿ ಅಂದರೆ ಇದು ನಾನ್ ಮಾಡ್ಯುಲರ್ ಕಿಚನ್ ಅಲ್ವಾ, ಸೊ ನನಗೆ ಯಾವ ರೀತಿ ಸಾಮಾನು ಇಡಬೇಕಂತ ಇದಾಗಲಿಲ್ಲ. ನನಗೆ ತಿಳಿದಿರೋಷ್ಟು ಮಟ್ಟಿಗೆ ಇಟ್ಟಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇದು ಟಿ ವಿ ಶೋಕೇಸ್ ನೋಡಿ, ಅದನ್ನು ಕೂಡ ಕ್ಲೀನ್ ಮಾಡಿ ಇದು ಚೆನ್ನಾಗಿ ಮಾಡಿ ಇಟ್ಟಿದ್ದೀನಿ. ಅದು ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದಾದ ನಂತರ ಉಳಿದದ್ದು ಇನ್ನು ಹೊರಗಡೆ ಸ್ವಲ್ಪ ಗೋಡೆಗೆ ಪೇಂಟ್ ಹೊಡಿಲಿಕ್ಕಿತ್ತು. ಇದಿಷ್ಟು ನಮ್ಮ ದೀಪಾವಳಿದು ಕೆಲಸ ಶುರು ಆಗಿದೆ. ಇನ್ನೂ ಎಷ್ಟು ಕೆಲಸ ಉಂಟು. ಥ್ಯಾಂಕ್ ಯು.